ಬೆಳಗ್ಗಿನ ಗಡಿಬಿಡಿಲಿ ಏನು ಬ್ರೇಕ್‌ಫಾಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ. ಹೆಲ್ತ್‌ಗೂ ಕೂಡ ಒಳ್ಳೆಯದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ಸ್ಟಂಟ್ ರಾಗಿ ದೋಸೆ ತುಂಬಾನೇ ಚೆನ್ನಾಗಿರುತ್ತೆ. ಯಾವುದೇ ಪಲ್ಯ, ಚಟ್ನಿ ಅವಶ್ಯಕತೆ ಇರೋದಿಲ್ಲ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾನು ಈ ಒಂದು ಇನ್ಸ್ಟಂಟ್ ರಾಗಿ ದೋಸೆ ಮಾಡೋದಕ್ಕೆ ಫಸ್ಟು ಒಂದು 3 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ. ಹಾಗೆ ತುರಿದಿರೋಂಥ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ಕಡಲೆಬೀಜ ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ತೊಗೊಂಡು ಮತ್ತೆ ಒಂದು ಬೌಲ್‌ಗೆ ಒಂದು 2 ಬೌಲಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರಾಗಿ ಹಿಟ್ಟು ಹಾಕ್ಕೊಂಡು ಜೊತೆಗೆ ನಾನು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, ಕಡಲೆಬೀಜದ ಪುಡಿ ಇದನ್ನೆಲ್ಲ ಹಾಕ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಕಲಸ್ಕೊಬೇಕು. ಈ ಥರನೇ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ತುಪ್ಪ ಒಂದು ಇದ್ರೆ ಸಾಕು ಇದಕ್ಕೆ. ಯಾವುದೇ ಚಟ್ನಿ, ಪಲ್ಯ ಕೂಡ ಕೇಳಲ್ಲ ಮಕ್ಕಳು. ನಮ್ಮನೇಲಿ ನಾನು ವೀಕ್ಲಿ ಒನ್ಸ್ ಆದರೂ ಮಾಡ್ತಾಯಿರ್ತೀನಿ. ಯಾಕಂದರೆ ಅವರು ಮುದ್ದೆ ಮಾಡಿಕೊಟ್ರೆ ತಿನ್ನೋದಿಲ್ಲ. ಈ ಥರ ಆದರೂ ಮಾಡಿದ್ರೆ ರಾಗಿನಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಕ್ಯಾಲ್ಶಿಯಂ, ಐರನ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಅಂತ ಹೇಳ್ಬಿಟ್ಟು ನಾನು ವೀಕ್ಲಿ ಒನ್ಸ್ ಆದರೂ ಮಾಡ್ತಾಯಿರ್ತೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲ್ತ್ಕೊಬೇಕು. ಇದು ತುಂಬ ತೆಳುವಾಗಬಾರ್ದು. ಯಾಕಂದರೆ ಕಡಲೆ ಬೀಜದ ಪುಡಿ ಮತ್ತು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ತುಂಬ ತೆಳುವಾದ್ರೆ ದೋಸೆ ಎದ್ದೇಳಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ಕಲಸ್ಕೊಬೇಕು. ತುಂಬ ದೋಸೆ ಹಿಟ್ಟು ಅಂದರೆ ನಾವು ರುಬ್ಬಿರೋ ಹಿಟ್ಟು ಸ್ವಲ್ಪ ತೆಳುವಾಗಿ ಮಾಡ್ಕೋತೀವಿ. ಇದು ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಬೇಕು. ಅದಕ್ಕೆ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಹೆಂಚು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ. ಇದು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹೆಂಚು ಕಾಯುತ್ತೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಹೆಂಚಿಟ್ಟಿದ್ದೀನಿ. ಇವಾಗ ಹಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ, ಹೆಂಚು ಕಾದಿದೆ. ಇವಾಗ ಎಣ್ಣೆ ಸವರ್ಬಿಟ್ಟು ದೋಸೆ ಹಾಕ್ಕೊಳ್ಳೋದಷ್ಟೇ. ಬೇಗನೆ ಆಗುತ್ತೆ. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡ್ರೆ ಬೇಗ ರೆಡಿ ಆಗುತ್ತೆ, ದೋಸೆ ಮಾಡ್ಕೊಬೋದು. ನಾನು ಮೆಣಸಿನ್ಕಾಯಿ ಯಾವತ್ತೂ ಹಚ್ಚಿ ಹಾಕಲ್ಲ, ತುರಿದ್ಬಿಟ್ಟು ಹಾಕ್ಕೊಳ್ತೀನಿ ಮಿಷಿನಲ್ಲಿ. ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಬಿಟ್ಟಾದರೂ ಹಾಕ್ಕೋಬೋದು. ಆ ಥರ ಆದರೂ ಮಾಡ್ಬೋದು, ಈ ಥರ ಆದರೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹಚ್ಚಿ ಹಾಕಿದ್ರೆ ಮಕ್ಕಳು ತಿನ್ನಲ್ಲ. ಹಾಗಾಗಿ ನಾನು ತುರಿದ್ಬಿಟ್ಟು ಹಾಕ್ಕೊಳ್ತೀನಿ ಮಿಷಿನಲ್ಲಿ. ಈ ಥರ ದೋಸೆ ಹಾಕ್ಬಿಟ್ಟು ಒಂದು ಪ್ಲೇಟು ದಬ್ಬಾಕ್ಬಿಟ್ಟು ಒಂದು 2 ನಿಮಿಷ ಬಿಡಬೇಕು. ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ. ಬೆಂದಮೇಲೆ ಈ ಥರ ಸೈಡಲ್ಲೆಲ್ಲ ತೆಕ್ಕೊಂಡು ಆಮೇಲೆ ತಿರುವಾಕ್ಬೇಕು. ಇಲ್ಲಾಂದರೆ ನಾವು ಡೈರೆಕ್ಟ್ ತಿರುವಾಕ್ತೀವಿ ಅಂತ ಹೋದರೆ ಕಿತ್ತೋಗ್ಬಿಡುತ್ತೆ ದೋಸೆ. ಫಸ್ಟು ಒಂದು 2, 3 ಹಾಕೋವರೆಗೂ ಈ ಥರ ಕಷ್ಟ ಆಗುತ್ತೆ. ಆಮೇಲೆ ಚೆನ್ನಾಗಿ ಬರ್ತವೆ ದೋಸೆ. ಯಾಕಂದರೆ ಹೆಂಚು ತೊಳೆದಿರ್ತೀವಿ ಅಲ್ವಾ, ಅದು ಒಂದು 2, 3 ದೋಸೆ ಹಾಕೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಚೆನ್ನಾಗಿ ಎದ್ದೇಳ್ತವೆ ದೋಸೆ. ನಾನು ಫಸ್ಟು ಈ ಥರ ಸೈಡಲ್ಲೆಲ್ಲ ಎತ್ಬಿಟ್ಟು ಆಮೇಲೆ ತಿರುವಾಕ್ತೀನಿ. ಕಿತ್ತೋಗೋದಿಲ್ಲ. ಒಂದು ದೋಸೆ ಕೂಡ ಕಿತ್ತೋಗಲಿಲ್ಲ. ತುಂಬ ಚೆನ್ನಾಗಿ ಬಂದವು. ಯಾಕಂದರೆ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಕಡಲೆಬೀಜ ಹಾಕಿರ್ತೀವಿ. ಇದು ಸ್ವಲ್ಪ ನಿಧಾನವಾಗಲೇ ತಿರುವಾಕ್ಕೊಬೇಕು. ಈ ಥರ ಎಲ್ಲ ತಿರುವಾಕಿ 2 ಸೈಡು ಬೇಯಿಸ್ಕೊಂಡು ಈ ಥರ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರ ಮುಂದೆ ಪಿಜ್ಜಾ, ಬರ್ಗರ್ ಎಲ್ಲ ಏನೂ ಅಲ್ಲ. ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಮಕ್ಕಳಿಗೆ ಹಾಕ್ಕೊಡ್ತಾಯಿದ್ದೆ. ಹಾಕ್ಕೊಟ್ಬಿಟ್ಟು ಅವರು ತಿನ್ಕೊಳ್ಳಿ, ಸ್ಕೂಲ್ಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಕ್ಕೊಟ್ಟು ಆಮೇಲೆ ನಾನು ಉಳಿದಿರೋಂಥ ದೋಸೆ ಹಿಟ್ಟು ಇನ್ನೂ ಇತ್ತಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೆ ನಾನು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿವೆ ದೋಸೆ ಅಂತ ಹೇಳ್ಬಿಟ್ಟು. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ! ಇದ್ರ ಮುಂದೆ ಇನ್ನೇನೂ ಇಲ್ಲ. ಯಾವ ಪಿಜ್ಜಾ, ಬರ್ಗರ್ ಏನೂ ಬೇಕಾಗಲ್ಲ. ಈ ಥರ ಹಾಕ್ಕೊಂಡಿದ್ದೆ. ದೋಸೆ ಎಲ್ಲ ಹಾಕಾದ್ಮೇಲೆ ನೋಡ್ತಾ ಇರ್ಬೋದು, ಇವಾಗ ಒಂದು ದೋಸೆ ಕಿತ್ತೋಗ್ತಾ ಇಲ್ಲ. ಫಸ್ಟು ಸ್ವಲ್ಪ ಕಷ್ಟ ಆಗುತ್ತೆ. ಲಾಸ್ಟಲ್ಲಿ ನೋಡಿ ಚೆನ್ನಾಗಿ ಬಂದಿವೆ ದೋಸೆ.